मालासुधाकुम्भविबोधमुद्रा विद्याविराजत्करवारिजाताम् अपारकारुण्ये ಸುಧಾಂಬುರಾಶಿಂ ಶ್ರೀ ಶಾರದಾಂಬಾಂ ಪ್ರಣತೋಸ್ಮಿ ನಿತ್ಯಂ. ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಗೇಶ್ವರಿ ಶಿವರಾಮ್ರವರು ತಮ್ಮ 36ನೇ ಕೃತಿಯಾದ ಇನ್ನೂ ಪ್ರಕಟಗೊಳ್ಳಲಿರುವ ಕೃತಿಯಾದಂತಹ 108 ಸ್ಫೂರ್ತಿದಾಯಿನಿ ಕಥಾಮಾಲಾ ಈ ಕೃತಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಕೇಳುವಾಗಲು ಯಾ ವರ್ಣಪದ ವಾಕ್ಯಾರ್ಥ ಗದ್ಯಪದ್ಯ ಸ್ವರೂಪಿಣಿ ಸಾ ಶಾರದಾ ದೇವಿ ನರ್ತಯತು ಮೇ ಜಿಹ್ವಾಯಾಂ. ಆತ್ಮೀಯ ಬಂಧುಗಳೇ, ವಾಗೇಶ್ವರಿ ಪ್ರಕಾಶನದ 36ನೆಯ ಕೃತಿ 108 ಸ್ಫೂರ್ತಿದಾಯಿನಿ ಕಥಾಮಾಲಾ ಲೋಕಾರ್ಪಣೆಗೊಳ್ಳಲಿದೆ. ತತ್ಪೂರ್ವದಲ್ಲಿ ಶ್ರೀ ಶೃಂಗೇರಿ ಶಾರದೆಯ ಕ್ಷೇತ್ರಕ್ಕೆ ಬಂದು ಇಲ್ಲಿಯ ಅಧಿದೇವತೆ ಶಾರದೆಯ ಆಶೀರ್ವಾದ, ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು ಅಂತ ಇಲ್ಲಿಗೆ ಆಗಮಿಸಿದ್ದೀನಿ ನಾನು. ಈ ಸಂದರ್ಭದಲ್ಲಿ ಈ ಕೃತಿಯನ್ನು ಈ ಒಂದು ಮಾಧ್ಯಮದ ಮೂಲಕ ತಮಗೆಲ್ಲರಿಗೂ ಪರಿಚಯ ಮಾಡಿಕೊಡಬೇಕು ಅನ್ನುವುದು ನನ್ನ ಉದ್ದೇಶ. ವಾಗೇಶ್ವರಿ ಪ್ರಕಾಶನ ಇದಕ್ಕೆ ಈ ಕ್ಷೇತ್ರದಲ್ಲಿ ಇರುವ ವಿದ್ಯಾರಣ್ಯರು ಸ್ಥಾಪಿಸಿರುವ ವಾಗೇಶ್ವರಿ ಅಮ್ಮನ ಅರ್ಚಕ ಕುಟುಂಬದವರಾದ್ದರಿಂದ ಆ ತಾಯಿಯ ಅನುಗ್ರಹದಿಂದ ಈ ಎಲ್ಲ ಪುಸ್ತಕಗಳ ಪ್ರಕಾಶನ ಆಗ್ತಾ ಇದೆ. ಆ ತಾಯಿಯ ಅನುಗ್ರಹದಿಂದಲೇ ಭಾರತೀಯ ಸಂಸ್ಕೃತಿ, ಧರ್ಮ ಈ ವಿಚಾರಗಳ ಬಗ್ಗೆಯೇ ಕೃತಿಗಳನ್ನು ಮೀಸಲಾಗಿ ನನ್ನ ಪ್ರಕಾಶನ ಆಗ್ತಾ ಇದೆ. ಬೇಕಾದಷ್ಟು ಇತರ ಕೃತಿಗಳು ಆಗ್ತಾ ಇರಬಹುದು, ಆದರೆ ಅಮೃತ ಸಾಹಿತ್ಯ ಅಂದರೆ ಸನಾತನ ಧರ್ಮದ ಬಗ್ಗೆ ಅರಿವನ್ನು, ಜಾಗೃತಿಯನ್ನು, ಭಾರತದ ಬಗ್ಗೆ ಶ್ರೇಷ್ಠ ಭಕ್ತಿಯನ್ನು, ಪ್ರೀತಿಯನ್ನು ಮಕ್ಕಳಲ್ಲಿ, ತರುಣರಲ್ಲಿ ವಿಶೇಷವಾಗಿ ಇದನ್ನು ಒಡಮೂಡಿಸಬೇಕು ಎಂಬ ಉದ್ದೇಶದಿಂದ ಆಬಾಲ ವೃದ್ಧರಿಗೆ ಎಲ್ಲರನ್ನೂ ಇದು ಒಂದು ಓದುವಂತಹ ಗ್ರಂಥವಾಗಬೇಕು ಅನ್ನುವ ಒಂದು ಉದ್ದೇಶ ಇಟ್ಟುಕೊಂಡು ಇದು 108 ಕಥೆಗಳ ಮಾಲೆಯಲ್ಲಿ 7ನೆಯ ಕೃತಿ ಇದು. ಇದರಲ್ಲಿ ಸ್ಫೂರ್ತಿಯನ್ನು ಕೊಡ್ತಕ್ಕಂತಹ 108 ಕಥೆಗಳಿವೆ. ಆ ಕಥೆಗಳಲ್ಲಿ 4 ವಿಭಾಗಗಳನ್ನು ನಾನು ಮಾಡಿಕೊಂಡಿದ್ದೇನೆ. ಮೊದಲನೇದು ಇತಿಹಾಸ, ಪುರಾಣ, ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಐತಿಹಾಸ ಪುರಾಣಿಕ ಕಥೆಗಳು. 2ನೇ ವಿಭಾಗದಲ್ಲಿ ಕೌಟುಂಬಿಕ ಮೌಲ್ಯಗಳನ್ನು ತಿಳಿಸುವಂತಹ ಕಥೆಗಳು. 3ನೆಯ ವಿಭಾಗದಲ್ಲಿ ಸಾಮಾಜಿಕ ಮೌಲ್ಯವನ್ನು ತಿಳಿಸಿಕೊಡುವಂತಹ ಕಥೆಗಳು. 4ನೆಯ ವಿಭಾಗದಲ್ಲಿ ಆಧ್ಯಾತ್ಮಿಕ ಮೌಲ್ಯವನ್ನು ತಿಳಿಸಿಕೊಡುವಂತಹ ಕಥೆಗಳು. ವಿಶೇಷವಾಗಿ ಮನುಷ್ಯನಲ್ಲಿ ನಾವು ಒಂದು ಶೀಲ ಅಥವಾ ಚಾರಿತ್ರ್ಯ, ಒಂದು ರಾಷ್ಟ್ರೀಯ ಭಕ್ತಿ, ಜಾಗೃತಿ, ಆತ್ಮಾವಲೋಕನ, ತನ್ನ ಆತ್ಮದ ಅರಿವು, ತನ್ನ ದೇಶದ ಬಗ್ಗೆ ಅರಿವು ಒಡಮೂಡಿಸಬೇಕು ಅನ್ನುವುದು ಈ ಎಲ್ಲ ಪ್ರಕಾಶನದ ಹಿಂದೆ ಇರುವಂತಹ ಆ ಒಂದು ತತ್ವ. ಅದು ಇವಾಗ ಹಲವು ಗ್ರಂಥಗಳಿರಬಹುದು. ಈ ಗ್ರಂಥದ ವಿಶೇಷ ಏನಪ್ಪ ಅಂದರೆ ಇದರಲ್ಲಿ ಅತ್ಯಂತ ಸರಳವಾದ ಭಾಷೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಈ ಒಂದು ಕಥೆಗಳನ್ನು ನಿರೂಪಿಸಲಾಗಿದೆ. ಒಂದೊಂದು ಕಥೆಯನ್ನು ಕೂಡ ಕೇವಲ 10 ನಿಮಿಷದಲ್ಲಿ ನೀವು ಓದಿ ಪೂರೈಸ್ಬೋದು. ಪ್ರತಿಯೊಂದು ಕಥೆಯ ಕೊನೆಯಲ್ಲಿ ಒಂದೊಂದು ಸಂಸ್ಕೃತ ಸುಭಾಷಿತವನ್ನು ಕೊಟ್ಟಿದ್ದೀನಿ. ಆ ಸಂಸ್ಕೃತ ಸುಭಾಷಿತದಲ್ಲಿ ಆ ಕಥೆಯ ಸಾರ ಸರ್ವಸ್ವ ಇದೆ. ಮತ್ತು ಆ ಒಂದು ಶೀರ್ಷಿಕೆಯಲ್ಲೂ ಕೂಡ ಆ ಕಥೆ ನೆನಪಿಟ್ಕೊಳ್ಳಿಕ್ಕೋಸ್ಕರ ಒಂದು ಮೌಲ್ಯ, ಇವೆರಡೂ ಒಟ್ಟಿಗೆ ಇದರಲ್ಲಿರ್ತಕ್ಕಂತಹದ್ದು ಒಂದು ವಿಶೇಷವಾಗಿರತಕ್ಕಂತಹ ಈ ಒಂದು ಗ್ರಂಥದ ಮೂಲಭೂತವಾಗಿರುವಂತಹ ವಿಷಯ. ಇದರಲ್ಲಿ ಈ ವರ್ಷ ನಾನು ಅನೇಕ ಚಿತ್ರಗಳನ್ನು ಕೂಡ ಅಳವಡಿಸ್ಕೊಂಡಿದ್ದೀನಿ. ಸುಮಾರು 36 ಬ್ಲ್ಯಾಕ್ ಆ್ಯಂಡ್ ವೈಟ್, ಕಪ್ಪು ಬಿಳುಪಿನ ಚಿತ್ರಗಳಿವೆ. ಕಾರಣ ಏನಂತ ಹೇಳಿದ್ರೆ, ನಾನು ಅನೇಕ ಸಂಸ್ಕಾರ ಕೇಂದ್ರಗಳಲ್ಲಿ ತರಗತಿಯನ್ನು ನಾನು ತೆಗೆದುಕೊಳ್ತೀನಿ. ಮಕ್ಕಳಿಗೆ ಎ ಫಾರ್ ಆ್ಯಪಲ್ ಅಂತ ಪಾಠ ಕಲಿಸ್ತಾರೆ. ನಾನು ಅದರಲ್ಲಿ ಎ ಇಂದ ಝೆಡ್ ವರೆಗೆ ಎಲ್ಲ ಪುರಾಣ ಪುರುಷರ ಹೆಸರುಗಳನ್ನು ಕೊಟ್ಟಿದ್ದೀನಿ. ಉದಾಹರಣೆಗೆ ಎ ಫಾರ್ ಅರ್ಜುನ, ಬಿ ಫಾರ್ ಬಲರಾಮ, ಸಿ ಫಾರ್ ಚಾಣಕ್ಯ, ಹಾಗೆ ಅದರಿಂದ ಕೊನೆಯವರೆಗೆ. ಅದೇ ರೀತಿ ರಾಮನ 27 ಅಕ್ಷರಗಳಿಗೆ ಗುಣಗುಣವಾಗಿ ರಾಮನ ಗುಣಗಾನವನ್ನು ಕೂಡ
ಈ ಕೃತಿಯಲ್ಲಿ ನೀವು ನೋಡಬಹುದು. 108 ಯಾಕೆ, ಇದರ ಮಹತ್ವ ಏನು, 24ರ ಮಹತ್ವ ಏನು, ಹೀಗೆ ಸಂಖ್ಯಾಪ್ರಧಾನವಾದ ಆ ಮಹತ್ವಗಳ ವಿಚಾರ ಇದರಲ್ಲಿದೆ. ಅದೇ ರೀತಿಯಲ್ಲಿ ಮಹಾಭಾರತದ ಮೌಲ್ಯಗಳೇನು, ಮಹಾಭಾರತ ಕಥೆಯನ್ನು ನಾವು ಯಾಕೆ ಓದಬೇಕು, ರಾಮಾಯಣದ ಪಾತ್ರಗಳ ಸಂದೇಶ ಏನು. ರಾಮ ಅವನು ಸಾಕ್ಷಾತ್ ಪರಮಾತ್ಮನ ಸಂಕೇತಿಸ್ತಾನೆ, ರಾವಣ ಆಸುರಿ ಗುಣದ ಸಂಕೇತ. ನಾವು ಸುಮ್ಮನೆ ಒಂದು ಕಥೆಗಳನ್ನಾಗಲಿ ಯಾವುದೇ ಒಂದು ಪುಣ್ಯ ಕರ್ಮಗಳನ್ನಾಗಲಿ ಮಾಡಿಬಿಟ್ಟು ಪುಣ್ಯ ಸಂಪಾದನೆ ಮಾಡಿದ್ವಿ ಅಂತ ನಾವು ತಿಳ್ಕೊಳ್ತೀವಿ. ಎಲ್ಲಿಯವರೆಗೆ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು ಸದ್ವಿಚಾರಗಳು ಮೂಡುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ನಾವು ಯಾವುದೇ ಒಂದು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಬಂದರೂ ಕೂಡ ಆ ಕ್ಷೇತ್ರದಲ್ಲಿರುವಂತಹ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಹಾಗೆ ಪಡ್ಕೊಂಡಾಗ ಮಾತ್ರ ನಮಗೆ ಆ ಒಂದು ನಮ್ಮ ಆಂತರಿಕ ಶಕ್ತಿ ಜಾಗೃತವಾಗತ್ತೆ. ನಮ್ಮ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳ ಆಚೆಯಲ್ಲಿರ್ತಕ್ಕಂತಹ ಒಂದು ಚೈತನ್ಯ, ಅದನ್ನು ನಾವು ಸ್ಫೂರ್ತಿ ಅಂತ ಹೇಳ್ತೀವಿ. ಯಾವುದೇ ಒಂದು ಕೆಲಸ ಮಾಡಬೇಕಿದ್ದರೆ ಒಂದು ಸ್ಫೂರ್ತಿ ಇರಬೇಕು, ಒಂದು ಉತ್ಸಾಹ ಇರಬೇಕು, ಒಂದು ಚೈತನ್ಯ ಇರಬೇಕು. ಆಗ ಮಾತ್ರ ನಾವು ನಮ್ಮ ಚಟುವಟಿಕೆಗಳಲ್ಲಿ ಬಹಳ ಅರ್ಥಪೂರ್ಣವಾಗಿ ಆ ಕಾರ್ಯಗಳನ್ನು ಮಾಡಲಿಕ್ಕೆ ನನಗೆ ಸಾಧ್ಯವಾಗುತ್ತೆ. ಇಲ್ಲಿಯವರೆಗೆ ಈ ಒಂದು ಸರಣಿಯಲ್ಲಿ ಸುಮಾರು ನಾನು 1300ಕ್ಕಿಂತಲೂ ಹೆಚ್ಚಿನ ಕಥೆಗಳನ್ನು ಕೊಟ್ಟಿದ್ದೀನಿ. 1986ರಲ್ಲಿ ಬಾಲಕಥಾಮಾಲ ಎಂಬ ಕೃತಿಯನ್ನು ಅಭಿನವ ವಿದ್ಯಾತೀರ್ಥರಿಗೆ ಅರ್ಪಣೆ ಮಾಡಿದ್ದೆ. ಅನಂತರದಲ್ಲಿ ಪ್ರೌಢರಿಗಾಗಿ ಲಲಿತಾ ಸಹಸ್ರನಾಮ ಸರಳಾರ್ಥ ದೀಪಿಕ ಎನ್ನುವ ಗ್ರಂಥವನ್ನು ಭಾರತೀ ತೀರ್ಥರ ಒಂದು 60ನೇ ವರ್ಷದ ಷಷ್ಠ್ಯಬ್ದಿ ಕಾರ್ಯಕ್ರಮದಲ್ಲಿ ಅದನ್ನು ನಾನು ಗುರುಗಳಿಗೆ ಅರ್ಪಣೆ ಮಾಡಿದ್ದೆ. ಅವರೆಲ್ಲರ ಒಂದು ಒಂದು ಸಹಾಯ, ಪ್ರೋತ್ಸಾಹ, ಆಶೀರ್ವಾದ, ಈ ಒಂದು ಪೀಠದಲ್ಲಿ ಆಗಿರ್ತಕ್ಕಂತಹ ಗುರುಗಳ ಆಶೀರ್ವಾದ ಜೊತೆಗೆ ಇಲ್ಲಿರ್ತಕ್ಕಂತಹ ವಿದ್ವಾಂಸರು, ಇಲ್ಲಿ ನಡೆದಿರತಕ್ಕಂತಹ ಸಾಹಿತ್ಯ ಧರ್ಮ ಸಮ್ಮೇಳನಗಳು ಎಲ್ಲ ನನಗೆ ಬಾಲ್ಯದಲ್ಲಿ ಈ ಕೃತಿ ರಚನೆಗೆ ಸಾಕಷ್ಟು ಪ್ರೇರಣೆಯನ್ನು ಕೊಟ್ಟಿದೆ. ನನ್ನ ತಾಯಿಯವರು ಕೂಡ ಅನೇಕ ಕಥೆಗಳನ್ನು ಗಾದೆಗಳನ್ನು ಹೇಳ್ತಾ ಇದ್ದರು. ಅವುಗಳನ್ನೇ ಸಂಗ್ರಹಿಸಿ 1991ರಲ್ಲಿ ಮಧುರವಾಣಿ ಎಂಬ ಕೃತಿಯನ್ನು ನಾನು ರಚನೆ ಮಾಡಿದ್ದೀನಿ. ಪ್ರೌಢರಿಗಾಗಿ ಶ್ರೀ ಶಂಕರ ಕೃಪಾದಲ್ಲಿ ನಿರಂತರವಾಗಿ ನನ್ನ ಲೇಖನಗಳು ಬರ್ತಾ ಇದೆ. ನನ್ನ ಉದ್ದೇಶ ಇದು ಕೇವಲ ಪಂಡಿತರಿಗೋಸ್ಕರ ಅಲ್ಲ, ಕೇವಲ ದೊಡ್ಡ ದೊಡ್ಡ ವಿದ್ವಾಂಸರಿಗೋಸ್ಕರ ಅನೇಕ ದೊಡ್ಡ ದೊಡ್ಡ ಗ್ರಂಥಗಳ ಪ್ರಕಟಣೆ ಆಗಬಹುದು. ಆದರೆ ನಮ್ಮ ಮಕ್ಕಳಿಗೆ ತಾಯಂದರು ಚಿಕ್ಕ ಪುಟ್ಟ ಕಥೆಗಳನ್ನು ಹೇಳ್ಕೊಡ್ಬೇಕು, ಚಿಕ್ಕ ಪುಟ್ಟ ಕಥೆಗಳನ್ನು ಹೇಳಬೇಕು ಅಂತ ಕಥೆಗಳನ್ನು ಕೊಡಿ ಅಂತ ಕೇಳ್ತಾ ಇರ್ತಾರೆ. ಆ ದೃಷ್ಟಿಯಿಂದ ವಿಶೇಷವಾಗಿ ತಾಯಂದಿರಿಗೋಸ್ಕರ ಆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಅಂತ ಬಯಸುವಂತಹ ಎಲ್ಲ ಯಾರು ಹಿರಿಯರಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಕೃತಿಯ ಒಂದು ಲೋಕಾರ್ಪಣೆಗೆ ಸಂದರ್ಭದಲ್ಲಿ ಎಲ್ಲ ಪ್ರಯೋಜನವನ್ನು ನೀವು ಮಾಡಬೇಕು ಅನ್ನುವ ಉದ್ದೇಶ. ಯಾವಾಗ ಈ ಕೃತಿಯನ್ನು ತಾವೆಲ್ಲ ಕೊಂಡುಕೊಂಡು ಓದ್ತೀರೋ ಇದರ ಬೆಲೆ 225 ರೂಪಾಯಿಗಳು. ಕಾರಣ ಇದಕ್ಕೆ ಒಂದು ಪುಟಕ್ಕೆ ಒಂದು ರೂಪಾಯಿಯಷ್ಟು ಅದಕ್ಕಿಂತಲೂ ಕಡಿಮೆ ಬೆಲೆಯನ್ನು ಇಡಲಾಗಿದೆ. ವಿಶೇಷವಾಗಿ ನಮ್ಮ ಶಂಕರಕೃಪಾ ಬೆಂಗಳೂರಿನಲ್ಲಿರ್ತಕ್ಕಂತಹ ಶ್ರೀಮಠದ ಒಂದು ಮುದ್ರಣಾಲಯದಲ್ಲಿ ಇದನ್ನು ಮುದ್ರಣ ನಾವು ಮಾಡಿಸಿರುವುದರಿಂದ ನಮಗೆ ಅದನ್ನು ಕಡಿಮೆ ಬೆಲೆ ಇಡಲಿಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ನಮಗೆ ಯಾವುದೇ ಒಂದು ವ್ಯಾವಹಾರಿಕವಾಗಿ ಪುಸ್ತಕ ಪ್ರಕಾಶನದ ಒಂದು ಉದ್ದೇಶ ಇಟ್ಕೊಂಡಿಲ್ಲ. ನಾನು ತನ್ನ ಮೂಲಕ ಸಮಾಜದಲ್ಲಿ ಒಳ್ಳೆಯ ಗುಣನಿರ್ಮಾಣ ಆಗಬೇಕು, ಧರ್ಮ ಸಂಸ್ಕೃತಿಯ ಪ್ರಚಾರ ಆಗಬೇಕು ಮತ್ತು ಮುಂದಿನ ಪೀಳಿಗೆಗೆ ಈ ಎಲ್ಲ ಜ್ಞಾನವನ್ನು ಮುಂದೆ ಹೋಗುವಂತೆ ಆ ಮಕ್ಕಳನ್ನು ಅವೆಲ್ಲ ಆ ಸಂಸ್ಕೃತಿಯ ಸಂಪತ್ತಿನ ವಾರಸುದಾರರಾಗುವಂತೆ ತಾವೆಲ್ಲರೂ ಪ್ರಯತ್ನಿಸಬೇಕು, ಅದನ್ನು ಕೊಂಡುಕೊಳ್ಬೇಕು, ಪ್ರೋತ್ಸಾಹಿಸಬೇಕು. ನನ್ನ ಮೊಬೈಲ್ ಸಂಖ್ಯೆ 9986200736. ಇದಕ್ಕೆ ಕಾಲ್ ಮಾಡಿದ್ರೆ ತಮಗೆ ಪುಸ್ತಕವನ್ನು ಅಂಚೆ ಮೂಲಕವೂ ಕೂಡ ನಾನು ಕಳಿಸಿಕೊಡ್ತೀನಿ. ಇದರ ಮೂಲಕ ತಾವೆಲ್ಲರೂ ಕೂಡ ನಮ್ಮ ರಾಷ್ಟ್ರೀಯ ಕಾರ್ಯದಲ್ಲಿ ಪಾಲ್ಗೊಂಡು ವಾಗೀಶ್ವರಿ ಪ್ರಕಾಶವನ್ನು ಪ್ರೋತ್ಸಾಹಿಸಬೇಕು. ಅದನ್ನು ಪುಸ್ತಕ ತಾಂಬೂಲದಾನ, ಉಡುಗೊರೆ, ಉಪನಯನ ಸಂಸ್ಕಾರಕ್ಕೆ ವಿಶೇಷವಾಗಿ ಪುಸ್ತಕವನ್ನು ಕೊಡಬೇಕು, ವಿವಾಹ ಮಹೋತ್ಸವದಲ್ಲಿ ಕೊಡಬೇಕು. ಆಗ ಮಾತ್ರ ನಮ್ಮ ಸಂಸ್ಕೃತಿಯ ಪ್ರಸಾರ ಆಗುತ್ತೆ. ತಮಗೆಲ್ಲರಿಗೂ ಆ ರೀತಿ ಪುಸ್ತಕ ಕೊಳ್ಳುವಂತಹ ಬುದ್ಧಿಯನ್ನು
ಶಾರದೆ ಬುದ್ಧಿಯನ್ನು ಪ್ರಚೋದಿಸಲಿ, ತಾವೆಲ್ಲರೂ ಕೂಡ ಆ ಕೈಂಕರ್ಯದಲ್ಲಿ ಪಾಲ್ಗೊಳ್ಳಿ ಅಂತ ನಾನು ವಿನಂತಿಸ್ಕೊಳ್ತೀನಿ. ಈ ಒಂದು ಅವಕಾಶಕ್ಕಾಗಿ ತಮಗೆಲ್ಲರಿಗೂ, ಈ ಒಂದು ಮಾಧ್ಯಮದವರಿಗೂ ಕೂಡ ಅಭಿನಂದನೆಗಳು, ಅಭಿವಂದನೆಗಳು. ನಮಸ್ತೆ. ಅದ್ಭುತವಾಗಿ ತಮ್ಮ ಕೃತಿಯ ಬಗ್ಗೆ ಮಾಹಿತಿಯನ್ನು ನೀಡಿರ್ತಕ್ಕಂತಹ ಡಾಕ್ಟರ್ ವಾಗೀಶ್ವರಿ ಶಿವರಾಮ್ರವರಿಗೆ ಧನ್ಯವಾದಗಳು. ವೀಕ್ಷಕರೆಲ್ಲರಿಗೂ ಸಹ ಧನ್ಯವಾದಗಳು.